ಕಾಮುಕರ ಕಣ್ಣಿಗೆ ಬಲಿಯಾಗದಿರಿ ಹೆಣ್ಣು ಮಕ್ಕಳೇ. ಕಾಮುಕರ ಕಂಡರೆ ಎದೆಗೆ ಒದ್ದು ನಿಲ್ಲುವಂತರಾಗಿ ಹೆಣ್ಣು ಮಕ್ಕಳೇ. ಹೌದು ಸ್ನೇಹಿತರೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಾಲಿಡದೇ ಇರೋ ಕ್ಷೇತ್ರವಿಲ್ಲ. ಬಾಹ್ಯಾಕಾಶದಿಂದ ಹಿಡಿದು ಅಂತರ್ಜಲದಲ್ಲೂ ಕೂಡ ತಮ್ಮ ಚಾಕಚಕ್ಯತೆಯನ್ನು ಮೆರೆಯುತ್ತಿದ್ದಾರೆ. ಆದರೆ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನಿರ್ಭೀತಿಯಾಗಿ ಕಾರ್ಯ ಮಾಡಲು ಆಗುತ್ತಿಲ್ಲ. ಅಲ್ಲಿ ನಡೆಯುತ್ತಿರೋ ಲೈಂಗಿಕ ಕಿರುಕುಳದ ಬಗ್ಗೆ ಧ್ವನಿ ಎತ್ತಿದೆ ಅದೆಷ್ಟೋ ಹೆಂಗಳೆಯರು ದಿನನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಈ ವಿಚಾರವಾಗಿ ಒಂದು ಕಂಪನಿಯಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಸಹ ಅಂತಹ ವ್ಯಕ್ತಿಗಳಿಗೆ ಕಂಪನಿಯವರು ಯಾವುದೇ ರೀತಿಯಲ್ಲಿ ಕ್ರಮವನ್ನು ಸಹ ತೆಗೆದುಕೊಳ್ಳದೆ ಹಾಗೆಯೇ ಸುಮ್ಮನೆ ಇರುವುದಾದರೂ ಯಾಕೆ? ಇಷ್ಟಕ್ಕೂ ಯಾವುದಾ ಕಂಪನಿ, ಯಾರ ಆ ವ್ಯಕ್ತಿ ಅಂತೀರಾ? ಪೂರ್ತಿ ಮಾಹಿತಿ ಇಲ್ಲಿದೆ ನೋಡಿ. ಆ ಕಂಪನಿ ಹೆಸರು ಕೊಲಿಯರ್ಸ್ ಅಂತ. ಕೊಲಿಯರ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಭಾರತದಲ್ಲಿ 11 ಕಚೇರಿಗಳನ್ನು ಹೊಂದಿದ್ದು 3,000ಕ್ಕೂ ಅಧಿಕ ಉದ್ಯೋಗಿಗಳಿದ್ದಾರೆ. ಇದರಲ್ಲಿ 25% ಮಹಿಳಾ ಉದ್ಯೋಗಿಗಳು ಇದ್ದಾರೆ. ಇದೇ ಸಂಸ್ಥೆಯಲ್ಲಿ ಆಯಾಕಟ್ಟಿನ ಹುದ್ದೆಯಲ್ಲಿರೋ ಈತನ ಹೆಸರು ಮಣಿಕಂದನ್ ಜಿ ಅಂತ. ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಪಾಲಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಆದರೆ ಪಾಪ ಹೆಣ್ಣು ಮಕ್ಕಳು ಈತನ ಬಗ್ಗೆ ಮಾತಾಡಿದ್ರೆ ಸಾಕು, ಅವರಿಗೆ ಕಂಪನಿಯಿಂದಲೇ ಗೇಟ್ ಪಾಸ್ ಕೊಟ್ಟು ಬಿಡುತ್ತಾನೆ. ಇವನ ಕಾಟ ತಾಳಲಾರದೆ ಅದೆಷ್ಟೋ ಹೆಂಗಳೆಯರು ಕೆಲಸ ಬಿಟ್ಟು ಕೂಡ ಹೋಗಿದ್ದಾರೆ. ಈತನ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. 2021ರಲ್ಲಿ ವೈಶ್ಯವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಕೂಡ ಇದೆ. ಇದೇ ವಿಚಾರ ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಬಂದು ಆತನ ಮಾನ ಮರ್ಯಾದೆ ಹರಾಜಾಗಿತ್ತು. ಸದ್ಯ ಆತನ ಮೇಲೆ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಆದರೆ ಈತನ ಮೇಲೆ ಹಲವು ಆರೋಪಗಳಿದ್ದರೂ ಮಾತ್ರ ಕಂಪನಿಯ ಮುಖ್ಯಸ್ಥರು ಮೃದು ಧೋರಣೆ ಅನುಸರಿಸುತ್ತಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕಂಪನಿಯಲ್ಲಿ ಕೆಲಸ ಮಾಡುವ ಅನೇಕ ಮಹಿಳೆಯರು ಸೇರಿಕೊಂಡು ಈತನ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೊಲಿಯರ್ಸ್ ಕಂಪನಿಯ ಎಂಡಿ ಬಾದಲ್ ಆಗ್ನಿಕ್ ಮತ್ತು ಅಪಾಯ್ ಚೆನಂದ ಸಿಇಒ ಆಗಿರುವ ಜತಿನ್ ಶಾ ಅವರಿಗೆ ಸಾಕ್ಷಿ ಕೊಟ್ಟು ಈತನ ಮೇಲೆ ಕ್ರಮ ಜರುಗಿಸಿ ಅಂದ್ರೂ ಇದುವರೆಗೂ ಅದು ಸಾಧ್ಯವಾಗಿಲ್ಲ. ವಿಪರ್ಯಾಸವೆಂದರೆ ಕಂಪನಿಯವರು ಕೂಡ ಮಣಿಕಂದನ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಆದ್ದರಿಂದ ಈ ಕೂಡಲೇ ಇದನ್ನು ಗಮನಿಸಿ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು ಎಂಬುದು ನೊಂದ ಮಹಿಳೆಯ ಮಾತಾಗಿದೆ. ಕೊಲಿಯರ್ಸ್ ಕಂಪನಿಯ ಸಿಇಒ ಹಾಗೂ ಎಂಡಿ ಅವರು ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಮ ಕಂಪನಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ತನಕ ದೂರ ಬಂದಿದ್ರು, ಯಾಕೆ ನೀವು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ? ಯಾವನ್ರಿ ಅವನು? ಮಣಿಚಂದನ್ ಜಿ. ಅವನೇನಕ್ರಿ ಕೆಲ್ಸಕ್ಕೆ ಮಾಡ್ಕೊಂಡಿದ್ದೀರಾ? ಫಸ್ಟ್ ಕಿತ್ತಾಚೆ ಎಸಿರಿ ಅವನ ಮೇಲೆ ಕ್ರಮ ಕೈಗೊಳ್ರಿ. ಯಾಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ರಿ, ನಾವು ಬೇರೆ ರೀತಿಯ ಆಕ್ಷನ್ ತಗೊಳ್ಬೇಕಾಗುತ್ತೆ. ಯಾಕೆ ಹೆಣ್ಮಕ್ಳಿಗೆ ಕಂಪನಿಗಳಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಹೇಗೆ? ಯಾವ ತರ ನಾವು ಕಂಪನಿಗಳಿಗೆ ಮತ್ತೆ ಹೆಣ್ಮಕ್ಳನ್ನ ಕಳಿಸ್ಬೇಕಾಗುತ್ತೆ? ಮನೆಗಳಲ್ಲಿ ಎಷ್ಟೋ ಕಷ್ಟಪಟ್ಟು ಪಾಪ ಅವರು ತಂದೆ ತಾಯಿಗಳು ನಿಮ್ಮ ಕಂಪನಿಗಳಿಗೆ ಕಳಿಸ್ತಾರೆ ಹೆಣ್ಮಕ್ಳನ್ನ. ನಿಮ್ಮ ಕಂಪನಿಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂತಹ ಅವರೇ ದೌರ್ಜನ್ಯ ಮಾಡಿದ್ರೆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗ್ಬೇಕು? ಮತ್ತೆ ಈ ಕೂಡಲೇ ಅವನ ಮೇಲೆ ಆಕ್ಷನ್ ತಗೊಂಡು ಅವನ ಕಂಪನಿಯಿಂದ ಆಚೆ ಹಾಕಿ ಅವನ ಮೇಲೆ ಕ್ರಮ ತಗೊಬೇಕು.